ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಶ್ರೀಪಾದರಾಜರು ಮಧ್ವನಾಮದಲ್ಲಿ ವಾಯುದೇವರ ಪೂರ್ವ ಅವತಾರಗಳಾಗಿರತಕ್ಕಂತಹ ಹನುಮಂತ ದೇವರ ಚರಿತ್ರೆ ಹಾಗೂ ಭೀಮಸೇನ ದೇವರ ಚರಿತ್ರೆಯನ್ನು ನಿರೂಪಿಸಿ ಮೂರನೇ ಅವತಾರವಾಗಿರತಕ್ಕಂತಹ ಮಧ್ವಾವತಾರವನ್ನು ಪ್ರಸ್ತುತಗೊಳಿಸ್ತಾ ಇದ್ದಾರೆ. ದಾನವರು ಕಲಿಯುಗದಳು ಅವತರಿಸಿ ವಿಭುಧರಳು ವೇದನ ಮತವನ್ನು ಅರ್ಹರು ಅದನರಿತು ಜ್ಞಾನಿತಾ ಪವಮಾನ ಭೂತಳದಳು ಅವತರಿಸಿ ಮಾನನಿಧಿ ಮಧ್ವಾಖ್ಯನೆಂದೆನಿಸಿದ. ಮಹಾಭಾರತ ಯುದ್ಧ ಮುಗಿದ ಮೇಲೆ, ಅವತಾರ ಕಾರ್ಯ ಸಮಾಪ್ತಿಯಾದ ಮೇಲೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಡುತ್ತಾನೆ. ಅವನೊಂದಿಗೆ ಪಾಂಡವರು ಕೂಡ ತಮ್ಮ ಮೂಲ ರೂಪವನ್ನು ಸೇರ್ತಾರೆ. ಅದಾದ ಮೇಲೆ ಅದೇ ವಂಶದ ಪರೀಕ್ಷಿತ ರಾಜ ಮೊದಲಾದ ಅನೇಕ ಭಾಗವತೋತ್ತಮರು ಈ ಭೂಮಿಯನ್ನು ಪಾಲನೆ ಮಾಡ್ತಾರೆ. ವೇದವ್ಯಾಸರ ಉಪದೇಶದ ಮೂಲಕವಾಗಿ ಭಾರತಾದಿ ಶಾಸ್ತ್ರಗಳನ್ನು ಶ್ರವಣ ಮಾಡಿದ ಅವರಿಂದ ಮತ್ತು ವೇದವ್ಯಾಸರ ಅನುಗ್ರಹದಿಂದ ಧರ್ಮ ಮತ್ತು ಜ್ಞಾನಗಳು ಸುರಕ್ಷಿತವಾಗಿ ಇದ್ವು, ಯಾವತ್ತೂ ನಾಶವನ್ನು ಹೊಂದಲಿಲ್ಲ. ಅಲ್ಲಿಂದ ಮುಂದೆ ಕಲಿಯುಗದ 1000 ವರ್ಷ ಕಳೆದು ಎಲ್ಲ ಸಜ್ಜನರು ಕೂಡ ಸದ್ವಿದ್ಯೆಯನ್ನು ಹೊಂದಿದರು. ಇದೇ ಸಂದರ್ಭದಲ್ಲಿ ಹಿಂದೆ ರುದ್ರದೇವರು ತ್ರಿಪುರಾಸುರನ್ನು ಸಂಹಾರ ಮಾಡಿದ್ದು, ತ್ರಿಪುರಾಂತಕ ಮಹಾರುದ್ರದೇವರು. ಆ ರುದ್ರದೇವರಿಂದ ದಗ್ಧರಾಗಿರತಕ್ಕಂತಹ ತ್ರಿಪುರಾಸುರರು ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಈ ವೇದವ್ಯಾಸರು ತಮ್ಮ ಎಲ್ಲ ಮುನಿವೃಂದದೊಡನೆ ಕಣ್ಮರೆಯಾದರೂ ಕೂಡ ಅವರು ಸ್ಥಾಪಿಸಿದಂತಹ ಸಂಪ್ರದಾಯ ಪ್ರಾಪ್ತವಾದ ತತ್ವವಿದ್ಯೆ ಸುಸ್ಥಿರವಾಗಿರುತ್ತದೆ. ಎಲ್ಲ ದುರಾಗಮಗಳು ನಾಶವಾಗಿ ಅವುಗಳ ಸಂಪ್ರದಾಯಗಳು ನಾಶವಾಗಿದ್ದ ಕಾರಣ ಎಲ್ಲ ಕಡೆಯಲ್ಲಿಯೂ ಕೂಡ ಸದಾಗಮಗಳೇ ಚೆನ್ನಾಗಿ ಪ್ರಚಾರದಲ್ಲಿದ್ದವು. ಹಾಗಾಗಿ ಏನಾಯ್ತಂದರೆ, ಅಸುರರೂ ಕೂಡ ತತ್ವಜ್ಞಾನವನ್ನು ಗಳಿಸಲಿಕ್ಕೆ ಶುರು ಮಾಡಿದರು. ಹೋಮಕ್ಕೆ ಮೀಸಲಿಟ್ಟಂತಹ ಹವಿಸ್ಸನ್ನು ನಾಯಿ ಮುಟ್ಟಿದ ಹಾಗೆ ವೇದದ ಅನಧಿಕಾರಿಗಳು ಯಾರಿದ್ದಾರೆ ಅವರು ವೇದಾಧ್ಯಯನವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅಸುರರು ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಶುರು ಮಾಡಿದರು. ಅದರಿಂದಾಗಿ ತತ್ವಜ್ಞಾನ ಅಪವಿತ್ರವಾಯಿತು. ಅನಂತ ದುಃಖ ಪ್ರಾಪ್ತಿಗೆ ಯೋಗ್ಯರಾಗಿರತಕ್ಕಂತಹ ಈ ದೈತ್ಯರು ಈ ತತ್ವವಿದ್ಯೆಯನ್ನು ಪಡೆದುದನ್ನು ದೇವತೆಗಳು ಸಹಿಸಲಿಲ್ಲ. ತತ್ವಜ್ಞಾನಿಗಳಿಗೆ ಎಂದೂ ಅಧೋಗತಿಯಾಗಬಾರದು. ಅವರು ಅವಶ್ಯವಾಗಿ ನಿತ್ಯವಾಗಿ ಸುಖವಾಗಿರಬೇಕು. ಅಸುರರು ಅಂಧನ್ ತಮಸ್ಸೆಗೆ ಹೋಗಬೇಕು, ಅವರು ಮುಕ್ತಿಯನ್ನು ಗಳಿಸಬಾರದು. ಹೀಗೆ ದೇವತೆಗಳು ಯೋಚನೆ ಮಾಡ್ತಾರೆ. ಸಜ್ಜನರಿಗೆ ತತ್ವಜ್ಞಾನವನ್ನು ದೊರಕಿಸುವುದು, ಅಸಜ್ಜನರಿಗೆ ತತ್ವಜ್ಞಾನ ದೊರೆಯದಂತೆ ಮಾಡುವಂಥದ್ದು, ಅಥವಾ ದೊರೆತರೂ ಅದು ದಕ್ಕದಂತೆ ಮಾಡುವಂಥದ್ದು, ಇದು ದೇವತೆಗಳಿಗೆ ಪರಮಾತ್ಮ ಕೊಟ್ಟಂತಹ ಜವಾಬ್ದಾರಿ. ಹಾಗಾಗಿ ಈ ತತ್ವಜ್ಞಾನ ಅಸುರರಿಗೂ ದೊರೆತಾಗ ದೇವತೆಗಳೆಲ್ಲ ಕ್ಷೀರ ಸಮುದ್ರಕ್ಕೆ ಹೋಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ.
ಪರಮಾತ್ಮ ಅವರಿಗೆ ಅಭಯ ಪ್ರದಾನವನ್ನು ಮಾಡುತ್ತಾನೆ. ಮುಂದೆ ಗಯಾ ಎಂಬ ಕ್ಷೇತ್ರದಲ್ಲಿ ಈ ತ್ರಿಪುರಾಸುರರಲ್ಲಿ ಮೊದಲಿಗ, ತ್ರಿಪುರಾಸುರರು ಮತ್ತೆ ಹುಟ್ಟಿದ್ದಾರೆ, ಮಾನವರಾಗಿ ಹುಟ್ಟಿದ್ದಾರೆ. ಅವರಲ್ಲಿ ಮೊದಲಿಗ ಶುದ್ಧೋಧನ ಅಂತ ಪ್ರಸಿದ್ಧನಾಗಿದ್ದಾನೆ. ಅವನು ಜಿನ ಅಂತ ಪ್ರಸಿದ್ಧನಾಗಿದ್ದಾನೆ. ಅಂತಹ ಒಬ್ಬ ಅಸುರನ ಮಗುವನ್ನು ಬಿಸುಟು ತಾನೇ ಶಿಶುರೂಪದಿಂದ ಈ ಪರಮಾತ್ಮ ಬುದ್ಧ ಎಂಬ ಅವತಾರ ಮಾಡಿ ಅಸುರರಿಗೆ ವಂಚನೆ ಮಾಡಿ ತತ್ವಜ್ಞಾನ ಅವರಿಗೆ ಬರದಂತೆ ತಪ್ಪಿಸ್ತಾನೆ. ತನ್ನ ಮೋಹಕ ಮಾತುಗಳಿಂದ ದೇವತೆಗಳು ಆತಂಕಗೊಂಡಾಗ ಅದರ ಅಂತರಾರ್ಥವನ್ನು ಉಪದೇಶ ಮಾಡ್ತಾನೆ. ಈ ಬುದ್ಧಾವತಾರ ಆಗಿದ್ದೇ ಅಸುರಮೋಹನಕ್ಕೋಸ್ಕರವಾಗಿ. ಇದರಿಂದ ಮನುಷ್ಯರು ಭಾರತಾದಿ ಶಾಸ್ತ್ರಗಳನ್ನು, ಸತ್ಸಂಪ್ರದಾಯಗಳನ್ನು ಸ್ವೀಕಾರ ಮಾಡಿ ಭಗವಂತನನ್ನು ಆರಾಧಿಸ್ತಾರೆ. ಆದರೆ ಈ ಕ್ರೋಧವಶ ದೈತ್ಯರು, ಹಿಂದೆ ಬಂದಿತ್ತು ಕ್ರೋಧವಶ, ಭೀಮಸೇನ ಸೌಗಂಧಿಕ ಹರಣ ಕಾಲದಲ್ಲಿ ಕ್ರೋಧವಶ ದೈತ್ಯರನ್ನು ಸಂಹಾರ ಮಾಡಿದ ಅಂತ, ಅವರೆಲ್ಲ ಮತ್ತೆ ಹುಟ್ಟಿದ್ದಾರೆ. ಆ ದೈತ್ಯರು, ಕ್ರೋಧವಶಾಹಿ ದೈತ್ಯರು, ಅವರು ಶಿವನನ್ನು ಕುರಿತು ತಪಸ್ಸು ಮಾಡಿ ಜಗತ್ತನ್ನೇ ಮೋಹಗೊಳಿಸ್ತಕ್ಕಂತಹ ಶಕ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಭೂಮಿಯಲ್ಲಿ ಹುಟ್ಟಿ ಕುತರ್ಕಗಳಿಂದ ಜೀವೇಶ್ವರ ಅಭೇದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಮೋಹಗೊಳಿಸ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಆಗಲೇ ವೇದಾದಿ ಶಾಸ್ತ್ರಗಳಿಗೆ ಶುದ್ಧ ವೈಷ್ಣವ ಧರ್ಮವನ್ನು ಬೋಧಿಸ್ತಕ್ಕಂತಹ ಶಕ್ತಿ ಸ್ವಲ್ಪ ಮಟ್ಟಿಗೆ ಹ್ರಾಸವಾಗ್ತಾ ಇತ್ತು. ಅಂದರೆ ವೇದ ವಿರುದ್ಧವಾಗಿರತಕ್ಕಂತಹ ವಾದಗಳೇ ತುಂಬ ಆರಂಭವಾಗಿದ್ದು, ಆ ವೇದ ವಿರುದ್ಧವಾಗಿರತಕ್ಕಂತಹ ಧರ್ಮವನ್ನು ಓಡಿಸಿ ಶುದ್ಧ ವೈದಿಕ ಧರ್ಮವನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಅನೇಕರು ಹೊರಟರು, ಅನೇಕ ಮತಾಚಾರ್ಯರು ಹೊರಟರು. ಆದರೆ ಯಶಸ್ವಿಯಾಗದೆ ಮುಗ್ಗರಿಸಿದರು. ಮೊದಲಿಗೆ ವೇದ ಪ್ರಾಮಾಣ್ಯವನ್ನು ಸ್ಥಾಪಿಸಿ ಬೌದ್ಧ ಧರ್ಮವನ್ನು ಓಡಿಸಲು ಮಹಾಸಾಹಸ ಮಾಡಿದವರು ಕುಮಾರಿಲ ಭಟ್ಟರು. ಆದರೆ ವೇದದಲ್ಲಿ ಭಗವಂತನ ಬಗ್ಗೆ ಏನು ಹೇಳ್ತಾ ಇಲ್ಲ. ವೇದ ಬರೀ ಯಜ್ಞಯಾಗಾದಿ ಕರ್ಮಗಳನ್ನು ಹೇಳ್ತಾ ಇದೆ. ಅವುಗಳನ್ನು ನೇರವಾಗಿ ಹೇಳುವ ಮೂಲಕವಾಗಿ ಕರ್ಮಕಾಂಡವೇ ವೇದದ ಸಾರವಾಗಿದೆ. ಉಪನಿಷತ್ತು ಎಂಬುದು ಅದು ಬಂಜರು ಭೂಮಿ ಹಾಗೆ ನಿಸ್ಸಾರವಾಗಿರುವಂಥದ್ದು. ನಾವು ಮಾಡ್ತಕ್ಕಂತಹ ಕರ್ಮಗಳೇ ಸ್ವರ್ಗಾದಿ ಫಲಗಳನ್ನು ನೀಡ್ತಾ ಹೊರತು ಅದಕ್ಕಿಂತ ಬೇರೆಯಾಗಿರ್ತಕ್ಕಂಥ ಭಗವಂತನೊಬ್ಬ ಇಲ್ಲ, ಇಂದ್ರಾದಿ ದೇವತೆಗಳು ಇಲ್ಲ. ಒಳ್ಳೆಯ ಸುಖವೇ ಸ್ವರ್ಗ, ಮಹಾ ದುಃಖವೇ ನರಕ, ಎರಡೂ ಇಲ್ಲಿಯೇ ಇವೆ. ವೇದದಲ್ಲಿ ಸ್ಪಷ್ಟವಾಗಿ ಈ ಕರ್ಮದಿಂದ ಈ ಫಲ ದೊರೆಯುತ್ತೆ ಅಂತ ಹೇಳಿದ ಮೇಲೆ ಮತ್ತು ಫಲ ಕೊಡಲಿಕ್ಕೆ ಭಗವಂತ ಯಾಕೆ ಬೇಕು ಅಂತ ವಾದಿಸ್ತಾರೆ ಕುಮಾರಿಲ ಭಟ್ಟರು. ಅನಂತರ ಬಂದವರು 7ನೇ ಶತಮಾನದಲ್ಲಿ ಶಂಕರಾಚಾರ್ಯರು. ಕುಮಾರಿಲ ಭಟ್ಟರು ವೇದ ಪ್ರಾಮಾಣ್ಯವನ್ನು ಒಪ್ಪಿದರೂ ಕೂಡ ಅವರು ಅವರ ವಿಚಾರವನ್ನು ಶಂಕರಾಚಾರ್ಯರು ಒಪ್ಪಿಕೊಳ್ತಾರೆ. ಕುಮಾರಿಲ ಭಟ್ಟರ ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ತಾರೆ. ಆದರೆ ನಿರೀಶ್ವರವಾದವನ್ನು ಶಂಕರಾಚಾರ್ಯರು ಒಪ್ಪಿಕೊಳ್ಳಿಲ್ಲ. ಭಗವಂತನಿದ್ದಾನೆ, ಇಂದ್ರಾದಿ ದೇವತೆಗಳಿದ್ದಾರೆ, ಸ್ವರ್ಗ ನರಕಗಳು ಬೇರೆ ಉಂಟು ಅಂತೆಲ್ಲ ಹೇಳಿದರು. ಆದರೆ ಆ ಭಗವಂತ, ದೇವತೆಗಳು, ಸ್ವರ್ಗ ನರಕ ಎಲ್ಲವೂ ಕೂಡ ಅವಾಸ್ತವ. ಈ ಪ್ರಪಂಚವೆಲ್ಲ ಅವಾಸ್ತವ. ಬ್ರಹ್ಮವೊಂದೇ ವಾಸ್ತವ, ಬ್ರಹ್ಮವೊಂದೇ ಸತ್ಯ. ಅದು ನಿರಾಕಾರ, ನಿರ್ಗುಣ, ಮಾತಿಗೂ ಮನಸ್ಸಿಗೂ ನಿಲುಕಲಾರದ್ದು. ಹಗ್ಗ ಹಾವಾಗಿ ತೋರುವಂತೆ ಬ್ರಹ್ಮವು ಕೂಡ ಮಾಯ ಪ್ರಭಾವದಿಂದ ಪ್ರಪಂಚವಾಗಿ ನಮಗೆ ತೋರುತ್ತೆ.
ಆದ್ದರಿಂದ ಪ್ರಪಂಚ ಪಾರಮಾರ್ಥಿಕ ಅಲ್ಲ. ಬ್ರಹ್ಮನ ಉಪಾಸನೆಯಿಂದ ಮಾಯೆ ಹರಿದು ಹೋದಾಗ ಪ್ರಪಂಚ ಮಾಯವಾಗುತ್ತೆ. ಈ ಚೇತನ ಬ್ರಹ್ಮನೊಂದಿಗೆ ಐಕ್ಯವನ್ನು ಹೊಂದುತ್ತಾನೆ. ಇದೇ ಮೋಕ್ಷ, ಮುಂದೆ ಸಂಸಾರ ಇರುವುದಿಲ್ಲ ಅಂತ ಹೇಳಿದರು. ಕರ್ಮಕಾಂಡ ಹೇಳ್ತಕ್ಕಂತಹ ದ್ವೈತ ಅದು ವಾಸ್ತವ ಅಲ್ಲದೇ ಇದ್ದರೂ ಕೂಡ ಕೆಳಗಿನ ಹಂತದಲ್ಲಿ ದ್ವೈತದ ಉಪಾಸನೆ ನಾವು ಮಾಡಬೇಕು. ಬ್ರಹ್ಮಜ್ಞಾನವನ್ನೇ ಬಯಸುವ ಮಟ್ಟಕ್ಕೆ ಏರಿದಾಗ ಕರ್ಮಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸ ಸ್ವೀಕರಿಸಿ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು. ಆದ್ದರಿಂದ ಜ್ಞಾನಕಾಂಡವೇ ವೇದದ ಸಾರಭಾಗ, ಅದುವೇ ತತ್ವಾವೇದಕ, ಕರ್ಮಕಾಂಡ ಅತತ್ವಾವೇದಕ ಎಂಬುದನ್ನು ಶಂಕರಾಚಾರ್ಯ ಹೇಳ್ತಾರೆ. ಈ ಬೌದ್ಧರು ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಷ್ಟೇ ಇವರು. ಯಾಕೆ ಬೌದ್ಧರ ಪ್ರಭಾವ ಅಷ್ಟಿತ್ತು. ಯಾರೇ ಬಂದರೂ ಕೂಡ, ಹೊಸ ವಿಚಾರವಾದಿ ಯಾರೇ ಬಂದರೂ ಬೌದ್ಧ ಧರ್ಮದ ಪ್ರಭಾವದ ಸುಳಿಯಲ್ಲಿ ಸಿಕ್ಕಿದವನಿಗೆ ಬಹಳ ಕಷ್ಟ ಇತ್ತು. ಆ ಕಡೆ ವೇದವನ್ನೂ ಬಿಟ್ಟಿರಲಿಕ್ಕಾಗಲ್ಲ, ಈ ಕಡೆ ಬೌದ್ಧ ಧರ್ಮವನ್ನಾಗಲಿ ಅಥವಾ ಬೌದ್ಧ ಧರ್ಮವನ್ನೇ ಹೋಲ್ತಕ್ಕಂತಹ ಶಾಂಕರ ದರ್ಶನದ ಕಡೆಗೆ ಹೋಗಲಿಕ್ಕೆ ಆಗಲಿಲ್ಲ, ಕಷ್ಟ ಆಯಿತು. ಆದರೂ ಕೂಡ ಅವರು ಶಾಂಕರ ದರ್ಶನ ಕಡೆಗೆ ಆಕರ್ಷಿತರಾಗಲಿಕ್ಕೆ ಶುರುವಾದರು. ಏಕೆಂದರೆ ಅದರಲ್ಲಿ ವೈದಿಕ ದೇವತಾರಾಧನೆಗೂ ಅವಕಾಶ ಇದೆಯಲ್ಲ. ಅಂತೂ ತಮಗರಿವಿಲ್ಲದಂತೆ ತಮಗೆ ತಾವೇ ಶುದ್ಧ ಧರ್ಮದಿಂದ ವಂಚಿತರಾದರು. ಆದರೂ ಈ ನಿರೀಶ್ವರ ವಾದವನ್ನು, ವೇದವನ್ನು ಹಳೆಯತಕ್ಕಂತಹ ಬೌದ್ಧವನ್ನು ಈ ದೇಶದಿಂದಲೇ ಪಲಾಯನ ಮಾಡುವಂತೆ ಮಾಡಿ ಜನರನ್ನು ವೇದದ ಕಡೆಗೆ ತಿರುಗಿಸಿ ಈಶ್ವರನ ಆರಾಧನೆ ಕಡೆಗೂ ತಿರುಗಿಸಿದಂತಹ ಶ್ರೇಯಸ್ಸು ಅದು ಶಂಕರಾಚಾರ್ಯರಿಗೆ ಸಲ್ಲುವಂಥದ್ದು. ಆ ದೃಷ್ಟಿಯಿಂದ ಬೌದ್ಧರನ್ನು ಹಿಮ್ಮೆಟ್ಟಿಸುವಲ್ಲಿ ಶಂಕರಾಚಾರ್ಯರು ತುಂಬ ಹೋರಾಟ ಮಾಡಿದ್ದಾರೆ. ಒಂದು ಕಡೆ ಬೌದ್ಧ ಧರ್ಮದ ಪ್ರಾಬಲ್ಯ, ಆ ಬೌದ್ಧ ಧರ್ಮವನ್ನು ಓಡಿಸುವಲ್ಲಿ ಶಂಕರಾಚಾರ್ಯರ ಒಂದು ಅವಿರತ ಪ್ರಯತ್ನ. ಮತ್ತೊಂದು ಕಡೆಯಲ್ಲಿ ಆಗಷ್ಟೇ ನಮ್ಮ ದೇಶಕ್ಕೆ ದಾಳಿಟ್ಟಂತಹ ಮೊಘಲರು, ಆ ಮೊಘಲರು ಇವರಿಬ್ಬರ ಕಿತ್ತಾಟವನ್ನು, ವೈದಿಕ ಅವೈದಿಕ ಧರ್ಮಗಳ ಸಂಘರ್ಷವನ್ನು ಅವರು ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಂಡ್ರು, ಚೆನ್ನಾಗಿ ಬಳಸ್ಕೊಂಡ್ರು. ತಾವು ಹಿಂದೂ ಧರ್ಮವನ್ನು ದ್ವೇಷ ಮಾಡೋದು, ಹಿಂದೂಗಳನ್ನು ಸಾಯಿಸೋದು, ಅದನ್ನು ಬೌದ್ಧರ ತಲೆ ಕಟ್ಟೋದು, ಬೌದ್ಧರನ್ನು ಸಾಯಿಸೋದು, ಅದನ್ನು ಶಂಕರಾಚಾರ್ಯ ತಲೆ ಕಟ್ಟೋದು, ಇದು ನಿರಂತರವಾಗಿ ನಡೀತಾ ಇತ್ತು. ಬೌದ್ಧರ ಹತ್ಯೆ ಆದಾಗಲೆಲ್ಲ ಶಂಕರಾಚಾರ್ಯ ಮಾಡಿಸಿದರು ಅಂತ ಪ್ರಚಾರ. ಆದರೆ ಮಾಡ್ತಾ ಇದ್ದವರು ಮುಸಲ್ಮಾನರು ಬೌದ್ಧರನ್ನು ಕೊಲ್ಲಿಸಿ ಶಂಕರಾಚಾರ್ಯರಿಗೂ ಬೌದ್ಧ ಧರ್ಮಕ್ಕೂ ಒಂದು ದ್ವೇಷ ಇರೋದರಿಂದ ಅವರೇ ಕೊಲ್ಲಿಸು ಎಂಬುದಾಗಿ ಅಪಪ್ರಚಾರ ಮಾಡ್ತಾ ಇದ್ದರು. ಇದರಡಿಯಲ್ಲಿ ವೇದ ವಿರೋಧಿಯಾಗಿರ್ತಕ್ಕಂತಹ ಜೈನ ಮತ ಅದೊಂದು ಬೇರೆ ಸೇರಿಕೊಂಡಿತ್ತು. ಒಂದು ಕಡೆ ಜೈನ ಮತ, ಮತ್ತೊಂದು ಕಡೆ ಬೌದ್ಧ ಮತ, ಇವೆರಡನ್ನು ನಿರಾಕರಿಸಿ ವೈದಿಕ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಮುಸಲ್ಮಾನರು ದಾಳಿ ಇಟ್ಟಾಗ ಅವರನ್ನೂ ಎದುರಿಸ್ತಕ್ಕಂತಹ ಸಂದರ್ಭ ವೈದಿಕ ದಾರ್ಶನಿಕರಿಗೆ ಬಂತು. ಅಂತಹ ಒಂದು ವಿಷಮ ಸ್ಥಿತಿಯಲ್ಲಿ ಈ ಬೌದ್ಧ ಮತವನ್ನು ದೇಶದಿಂದಲೇ ಪಲಾಯನಗೈಯುವಂತೆ ಮಾಡುವ ಮೂಲಕವಾಗಿ ವೇದದ ಕಡೆಗೆ ಜನರನ್ನು ತಿರುಗಿಸಿದ ಶ್ರೇಯಸ್ಸು ಅದು ಶಂಕರಾಚಾರ್ಯರಿಗೆ ಸಲ್ಲುವಂಥದ್ದು. ವೈದಿಕ ಧರ್ಮಾಚರಣೆ ಪಾರಮಾರ್ಥಿಕ ದೃಷ್ಟಿಯಿಂದ ಸುಳ್ಳು ಅಂತ ಹೇಳ್ತಕ್ಕಂತಹ ಶಾಂಕರ ದರ್ಶನದಲ್ಲಿ ಈ ಕೆಳಗಿನ ಹಂತ ದ್ವೈತೋಪಾಸನೆ, ಸಗುಣೋಪಾಸನೆ, ಮೇಲಿನ ಹಂತದ ಅದ್ವೈತೋಪಾಸನೆಗೂ ವಿರೋಧ ಇರುವುದರಿಂದ ಧ್ಯೇಯ ಏನು, ಸಾಧನೆ ಏನು? ಧ್ಯೇಯ ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲ ಸುಳ್ಳು ಅಂತ ಹೇಳುವಾಗ
ನಾವು ಸಾಧನೆ ಏನು ಮಾಡೋದು? ಹಾಗಾಗಿ ದ್ವೈತೋಪಾಸನೆ ಅದ್ವೈತೋಪಾಸನೆ ಇವೆರಡಕ್ಕೂ ವಿರೋಧ ಇದೆ. ಅದ್ವೈತವನ್ನು ಒಪ್ಪಿಕೊಂಡು ದ್ವೈತ ಉಪಾಸನೆ ಮಾಡೋದು ಎಲ್ಲವೂ ಸುಳ್ಳು ಅಂತ ಹೇಳಿ ಮತ್ತೆ ದ್ವೈತೋಪಾಸನೆ ಮಾಡೋದು ಹೇಗೆ? ಹಾಗಾಗಿ ಇವೆರಡಕ್ಕೂ ವಿರೋಧ ಇರೋದರಿಂದ ಸಾಧನೆಗೂ ಧ್ಯೇಯಕ್ಕೂ ವಿರೋಧ ಬಂದಾಗ ನಾವು ಯಾಕೆ ಸಾಧನೆ ಮಾಡಬೇಕು? ಸಾಧನೆ ವ್ಯರ್ಥವಾಗುವುದಿಲ್ಲವಾ ಅನ್ನುವ ಪ್ರಶ್ನೆ ಬರಲಿಕ್ಕೆ ಶುರುವಾಯಿತು ಜನರಿಗೆ. ಹಾಗಾಗಿ ಈ ಅದ್ವೈತದ ಒಂದು ವಿಲಕ್ಷಣವಾಗಿರತಕ್ಕಂತಹ ತರ್ಕಗಳಿಗೆ ಜನರ ಮನಸ್ಸು ಮಾರು ಹೋಗ್ತಾ ಇದ್ದರೂ ಕೂಡ ಅದು ಯಾಕೋ ಅದ್ವೈತವನ್ನು ಮನಸಾರೆ ಒಪ್ಪಿಕೊಳ್ಳಲಿಕ್ಕೆ ಆಗಲಿಲ್ಲ. ಅದನ್ನು ನಿರಾಕರಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಯಿತು. ಹಾಗಾಗಿ ಮುಂದೆ ಶ್ರೀ ವೈಷ್ಣವ ಮತ ಸ್ಥಾಪಕರಾಗಿರತಕ್ಕಂತಹ ರಾಮಾನುಜಾಚಾರ್ಯರು ಬಂದರು. ದ್ವೈತವೇ ಸತ್ಯ ಅಂತ ಹೇಳಿದರು. ಜಗತ್ತು ಬ್ರಹ್ಮನ ಹಾಗೆ ಸತ್ಯ ಅಂತ ಹೇಳಿದರು. ಬ್ರಹ್ಮ ನಿರ್ಗುಣ ಅಲ್ಲ, ಅನಂತ ಗುಣ ಪರಿಪೂರ್ಣ, ವಿಷ್ಣುವೇ ಆ ಬ್ರಹ್ಮ, ಅವನೇ ಈಶ್ವರ ಅಂಥೇಳಿ ವಿಷ್ಣು ಭಕ್ತಿಗೆ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನು ರಾಮಾನುಜಾಚಾರ್ಯರು ನೀಡುತ್ತಾರೆ. ಇದರಿಂದ ಶುದ್ಧ ವೈದಿಕ ಧರ್ಮ ಬಹುಮಟ್ಟಿಗೆ ಮೂಲ ರೂಪದಲ್ಲಿ ಬೆಳಕಿಗೆ ಬರಲಿಕ್ಕೆ ಶುರುವಾಯಿತು. ಆದರೂ ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂತಹ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಈ ಪ್ರಪಂಚದಲ್ಲಿ, ಜೀವರಿಗೆ ಸುಖ ದುಃಖಾದಿ ವಿಷಯದಲ್ಲಿ ಈ ಅಸಮಾನತೆ ಯಾಕೆ? ಕೆಲವರು ಸುಖವಾಗಿದ್ದಾರೆ, ಕೆಲವರು ದುಃಖದಲ್ಲಿದ್ದಾರೆ. ಈ ಅಸಮಾನತೆ ಹೇಗೆ ಉಂಟಾಯಿತು ಎಂಬ ಪ್ರಶ್ನೆ ಬರುತ್ತೆ. ಅದ್ವೈತದಲ್ಲಿ ಈ ಒಂದು ವೈಷಮ್ಯ ಇಲ್ಲ, ಎಲ್ಲೋ ಮಾಯಾಕಲ್ಪಿತ ಅಂತ ಹೇಳ್ಬಿಡ್ಬೋದು. ನಮ್ಮ ಸುಖ ದುಃಖಾದಿಗಳು ಮಾಯಾಕಲ್ಪಿತ. ಈ ಅನಂತ ಗುಣ ಪರಿಪೂರ್ಣ ಆಗಿರತಕ್ಕಂತಹ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರೆ ಅವನಿಂದ ಸೃಷ್ಟವಾಗಿರತಕ್ಕಂತಹ ಪ್ರಪಂಚದಲ್ಲಿ ಈ ಸುಖ ದುಃಖಾದಿ ವೈಷಮ್ಯ ಯಾಕೆ? ಎಲ್ಲ ಜೀವರನ್ನು ಸುಖವಾಗಿ ಸೃಷ್ಟಿ ಮಾಡಬಹುದಲ್ಲ ಅನ್ನುವ ಒಂದು ಈ ಅಸಮಾನತೆ ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಅದ್ವೈತದಲ್ಲಿ ಈ ರೀತಿಯ ವೈಷಮ್ಯಗಳಿಲ್ಲ. ಈ ತರಹ ಮನುಷ್ಯರಲ್ಲಿ ಸುಖ ದುಃಖಾದಿ ಕಂಡಾಗ ಅದೆಲ್ಲ ಮಾಯಾಮಯ, ಮಾಯಾಕಲ್ಪಿತ, ಸ್ವಪ್ನ ಪ್ರಪಂಚದ ಹಾಗೆ ಅವೆಲ್ಲವೂ ಅವಾಸ್ತವ ಅಂತ ಅದನ್ನು ಗಂಭೀರವಾಗಿ ವರ್ಣಿಸಬೇಕಾಗಿಲ್ಲ ಅಂತ ಅನಿಸ್ತು. ಆದರೆ ಜಗತ್ತು ಸತ್ಯ ಅನ್ನೋ ವಿಷಯದಲ್ಲಿ ವಿಶಿಷ್ಟಾದ್ವೈತ ಏನು ಜಗತ್ತು ಸತ್ಯ ಅಂತ ಹೇಳಿತು, ಆ ವಿಷಯದಲ್ಲಿ ಸರಿಯಾದ ಕಾರಣವನ್ನು ಕೊಡಬೇಕಾಗತ್ತೆ. ಜೀವರನ್ನು ಭಗವಂತ ಸೃಷ್ಟಿ ಮಾಡಲೇ ಇಲ್ಲ, ಅವರು ಅನಾದಿ ಸ್ವರೂಪತಃ ಅವರು ಪರಸ್ಪರ ಸಮಾನರೇ, ಅವರಿಗೆ ಸುಖ ದುಃಖಾದಿ ಕೊಡ್ತಕ್ಕಂಥವನು ಭಗವಂತ. ಆತ ಯಾಕೆ ವೈಷಮ್ಯ ಮಾಡ್ತಾನೆ? ಭಗವಂತ ಕರುಣಾಳು ಅಲ್ವಾ? ಕರುಣಾಳುವಾದಂತಹ ಆತ ಎಲ್ಲರಿಗೂ ಸಮಾನವಾಗಿ ಸುಖವನ್ನು ಯಾಕೆ ಕೊಡಬಾರದು? ದುಃಖವನ್ನು ಏಕೆ ಕೊಡ್ತಾನೆ? ಅದರಲ್ಲಿಯೂ ಕೆಲವರಿಗೆ ಹೆಚ್ಚು ಕೊಡ್ತಾನೆ, ಕೆಲವರಿಗೆ ಕಡಿಮೆ ಕೊಡ್ತಾನೆ. ಈ ವೈಷಮ್ಯ ಯಾಕೆ? ಅವರವರ ಕರ್ಮಗಳಿಂದಾಗಿ ಈ ವ್ಯತ್ಯಾಸ ಅಂತಾದರೆ ಕರ್ಮಗಳಲ್ಲಾದರೂ ವ್ಯತ್ಯಾಸ ಹೇಗೆ ಉಂಟಾಯಿತು? ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಮುಂದಿನ ಕರ್ಮ ಅಂತ ಹೇಳೋದಾದರೆ ಭಗವಂತ ಈ ವಿಷಯದಲ್ಲಿ ಸ್ವತಂತ್ರ ಅಲ್ಲ, ಅವನು ಕರ್ಮದ ಪರಾಧೀನ ಅಂತ ಹೇಳಬೇಕಾಗತ್ತೆ. ಎಲ್ಲ ಕರ್ಮವನ್ನು ಅದರ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಭಗವಂತನೇ ಮಾಡಿಸ್ತಾನೆ ಅಂತಾದರೆ ಅನಾದಿ ಕಾಲದಿಂದಲೂ ಒಬ್ಬನಿಂದ ಸತ್ಕರ್ಮ ಇನ್ನೊಬ್ಬರಿಂದ ದುಷ್ಕರ್ಮ ಇದನ್ನು ಯಾಕೆ ಮಾಡಿಸ್ತಾನೆ? ಇದು ವೈಷಮ್ಯ ಅಲ್ವಾ? ಹೆಚ್ಚಾಗಿ ಎಲ್ಲ ಆಸ್ತಿಕ ಮತಗಳಿಗೂ ಈ ಪ್ರಶ್ನೆಗಳು ಬಿಡಿಸಲಾಗದೇ ಇರತಕ್ಕಂತಹ ಒಗಟಾಗ್ತವೆ. ಆಸ್ತಿಕ ಭಾವನೆಗೆ ಇವು ಮಾರಕವೆಂದರೂ ಸರಿ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಇದರಾಗ್ತಕ್ಕಂತಹ ಇಂತಹ ಪ್ರಶ್ನೆಗಳಿಗೂ ಸಮರ್ಪಕವಾದ ಸಮಾಧಾನ ಅದು ಶಂಕರಾಚಾರ್ಯಂದರೂ ಸಿಗಲಿಲ್ಲ, ರಾಮಾನುಜಾಚಾರ್ಯಂದರೂ ಸಿಗಲಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾದ ಸಮಾಧಾನ ನೀಡಬಲ್ಲಂತಹ ಒಂದು ಸನಾತನ ವೈದಿಕ ಧರ್ಮದ ಶುದ್ಧ ಮೂಲ ಸ್ವರೂಪ ಯಾವುದು? ಅದನ್ನು ತತ್ವವಾದ ಅಂತ ಹೇಳ್ತಾರೆ. ಇಂತಹ ತತ್ವವಾದವನ್ನು ಬೆಳಕಿಗೆ ತಂದವರು ಶ್ರೀಮನ್ಮಧ್ವಾಚಾರ್ಯರು. ಈ ಸಿದ್ಧಾಂತದಲ್ಲಿ ಜಗತ್ತು ಸತ್ಯ, ಅಸ್ವತಂತ್ರ, ಅನಂತಗುಣ ಪರಿಪೂರ್ಣನಾಗಿರತಕ್ಕಂತಹ ವಿಷ್ಣು ಒಬ್ಬನೇ ಸ್ವತಂತ್ರ, ಅವನೇ ಪರಬ್ರಹ್ಮ,
ಅವನೇ ಈಶ್ವರ. ಜೀವರು ಅನಾದಿಯಾದರೂ ಕೂಡ ಅನಾದಿ ಕಾಲದಿಂದಲೂ ಅವರು ಬೇರೆ ಬೇರೆ ಕರ್ಮಗಳನ್ನು ಮಾಡಿಸಿ ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಫಲಗಳನ್ನು ನೀಡ್ತಕ್ಕಂಥವನು ಭಗವಂತ. ಹೀಗೆ ತಾರತಮ್ಯ ಸಿದ್ಧಾಂತ ಇದು ಕಟು ಸತ್ಯ, ಅಪ್ರಿಯ ಆದರೂ ಕೂಡ ಇದನ್ನು ಬಿಡೋ ಹಾಗಿಲ್ಲ. ಅದಕ್ಕಾಗಿ ತತ್ವವಾದವನ್ನು ತೆಗೊಳ್ಳುವಂಥದ್ದು ಯುಕ್ತವಲ್ಲ. ಇದು ಯುಕ್ತಿಯುಕ್ತವೂ ಆಗಿದೆ, ಪ್ರಮಾಣ ಸಿದ್ಧವೂ ಆಗಿದೆ. ಇಂತಹ ತತ್ವವಾದವನ್ನು ಶ್ರೀಮದಾಚಾರ್ಯರು ತಮ್ಮ ಬುದ್ಧಿಶಕ್ತಿಯಿಂದ ಆಲೋಚಿಸಿ ಹೊಸದಾಗಿ ರೂಪಿಸಿಕೊಟ್ಟದ್ದಲ್ಲ ಇದು. ಅದು ಯುಕ್ತಿಯುಕ್ತ ಪ್ರಮಾಣ ಸಿದ್ಧ ಅಂತ ತೋರಿಸಿಕೊಟ್ರು. ತತ್ವವಾದವನ್ನು ಮಧ್ವಾಚಾರ್ಯರು ಸಂಶೋಧನೆ ಮಾಡಿದ್ದಲ್ಲ, ನಿಜವಾದ ತತ್ವವಾದವನ್ನು ಸಂಶೋಧಿಸಿ ಅವರು ವೇದಗಳನ್ನು, ಇತಿಹಾಸ ಪುರಾಣಗಳನ್ನು ಸಂಶೋಧನೆ ಮಾಡಿ ಅಲ್ಲಲ್ಲಿ ಹೇಳಿದ್ದನ್ನು ಸುಸಂಗತವಾಗುವಂತೆ ಜೋಡಿಸಿ ಹೊಂದಿಸಿ ಸನಾತನ ವೈದಿಕ ಧರ್ಮವನ್ನೇ ಅದರ ಶುದ್ಧ ರೂಪದಲ್ಲಿ ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ತತ್ವವಾದದ ಹೆಸರಿನಲ್ಲಿ ಏನಾದರೂ ನಿಂದಿಸುವುದಿದ್ದರೆ ಅದು ಆಚಾರ್ಯನ ನಿಂದಿಸೋದಲ್ಲ, ಆಚಾರ್ಯನ ತೆಗೊಳ್ಳೋ ಹಾಗಿಲ್ಲ. ಯಾಕೆ ತತ್ವವಾದ ಇರುವುದೇ ಹಾಗೆ. ವೇದಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಏನಿದೆ ಅದನ್ನು ಸಂಶೋಧನೆ ಮಾಡಿ ಅವರು ಹೇಳಿರುವಂಥದ್ದು. ಆದ್ದರಿಂದ ಯಾವುದಾದ್ರೂ ಒಂದು ವಿಷಯ ಯಾರಿಗೂ ಅಪ್ರಿಯವಾಯಿತು ಒಂದು ಕಾರಣಕ್ಕೆ ಮಧ್ವಾಚಾರ್ಯರನ್ನು ತೆಗೊಳ್ಳೋ ಹಾಗಿಲ್ಲ. ಒಬ್ಬ ಶಿಲ್ಪಿ ಒಂದು ಶಿಲ್ಪ ಕಲಾಕೃತಿ ಒಡೆದು ಚೂರು ಚೂರಾಗಿ ಹೋಗಿದೆ. ಒಡೆದು ಚೂರು ಚೂರಾಗಿರತಕ್ಕಂತಹ, ಅಲ್ಲಲ್ಲಿ ಬಿದ್ದು ಹೋಗಿರತಕ್ಕಂತಹ ಆ ಶಿಲ್ಪ ಕಲಾಕೃತಿಯನ್ನು ಒಬ್ಬ ಕುಶಲ ಕಲಾವಿದ ಆ ಚೂರುಗಳನ್ನು ಸಂಗ್ರಹಿಸಿ ಅಂದವಾಗಿ ಜೋಡಿಸಿ ಆ ಕಲಾಕೃತಿಯ ಮೂಲ ರೂಪದ ಸಾಕ್ಷಾತ್ಕಾರ ಮಾಡಿಸಿದ ಹಾಗೆ ಇದೆ ಆಚಾರ್ಯರ ಈ ಸಿದ್ಧಾಂತ. ವೇದ, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಎಲ್ಲಿಯೂ ತಮ್ಮ ಕಲ್ಪನೆಯಿಂದಲೇ ವಿವರಣೆ ಕೊಟ್ಟಿದ್ದೇ ಇಲ್ಲ. ಅದಕ್ಕೆ ಸಂವಾದಿಯಾಗಿ ಶ್ರುತಿಗಳು, ಸ್ಮೃತಿವಾಕ್ಯಗಳು ಇವುಗಳ ಆಧಾರ ಕೊಟ್ಟೇ ಅವರು ವಿವರಣೆ ನೀಡುವಂಥದ್ದು ಶ್ರೀಮದಾಚಾರ್ಯರ ಗ್ರಂಥಶೈಲಿ. ಅಂತಹ ಆಚಾರ್ಯರು ಉದಾಹರಿಸ್ತಕ್ಕಂತಹ ಶ್ರುತಿವಾಕ್ಯಗಳು, ಸ್ಮೃತಿವಾಕ್ಯಗಳು, ಅವುಗಳ ಆಕರ ಗ್ರಂಥಗಳು ಇವತ್ತು ಲುಪ್ತವಾಗಿದ್ದರೂ ಕೂಡ ಅವರ ಕಾಲದಲ್ಲಿ ಅವು ಪ್ರಚಲಿತವಾಗಿಯೇ ಇದ್ದು, ಅವರೇ ಹೇಳಿದ ಹಾಗೆ ದೇಶಗಳಲ್ಲಿ ತಿರುಗಿ ಆ ಎಲ್ಲ ಆಕರ ಗ್ರಂಥಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಬೃಹತ್ತಾದ ಒಂದು ಗ್ರಂಥ ಭಂಡಾರವನ್ನೇ ಆಚಾರ್ಯರು ಇಟ್ಕೊಂಡಿದ್ರಂತೆ. ಪ್ರತಿವಾದಿಗಳಿಗಾಗಲಿ ಶಿಷ್ಯರಾಗಲಿ ಅವುಗಳನ್ನು ಕಣ್ಣಾರೆ ಕಾಣದೆ ಆಚಾರ್ಯರು ಉದಾಹರಿಸ್ತಕ್ಕಂತಹ ವಚನಗಳನ್ನು ಕಣ್ಮುಚ್ಚಿ ಒಪ್ಪಿದರು ಅಂತ ಹೇಳೋದು ಸಾಹಸದ ಮಾತು. ಆಚಾರ್ಯರು ತಾವೇ ಪುರಾಣ ವಾಕ್ಯಗಳನ್ನು ಎಲ್ಲಿಯೂ ಸೃಷ್ಟಿ ಮಾಡಿಲ್ಲ. ಪುರಾಣ ವಾಕ್ಯವನ್ನು ಸೃಷ್ಟಿಸಿ ವಂಚನೆ ಮಾಡಿದ್ದಾರೆ ಅನ್ನೋ ಮಾತು ನಿಜವಾಗಿದ್ದರೆ ಯಾರಾದರೂ ಸಮಕಾಲೀನರು, ಆಚಾರ್ಯರ ಸಮಕಾಲೀನರು ಅದನ್ನು ಹೇಳಬೇಕಿತ್ತು. ಇಂತಹ ವಾಕ್ಯಗಳು ಎಲ್ಲೂ ಇಲ್ಲ, ಇಂತಹ ಗ್ರಂಥಗಳು ಇಲ್ಲ, ಇವುಗಳನ್ನೇ ಮಧ್ವಾಚಾರ್ಯರೇ ತಾವೇ ಸೃಷ್ಟಿ ಮಾಡಿ ಮೋಸ ಮಾಡಿದ್ದಾರೆ ಅಂತ ಸಮಕಾಲೀನರು ಹೇಳಬೇಕಿತ್ತು. ಆದರೆ ಅಂತಹ ಯಾವ ಆಗಿನ ಗ್ರಂಥಕಾರರು ಇಂತಹ ಮಾತನ್ನು ಆಡುವುದಿಲ್ಲ. ನಂತರ ಬಂದಂತಹ ಅಪ್ಪಯ್ಯ ದೀಕ್ಷಿತರಿರ್ಬೋದು, ವೆಂಕಟನಾಥರಿರ್ಬೋದು ಇಂತಹ ಮಾತನ್ನು ಆಡಿದ್ದಿರ್ಬೋದು. ಆದರೆ ಶ್ರೀಮದಾಚಾರ್ಯರು ಯಾವುದೇ ಪುರಾಣ ವಾಕ್ಯಗಳನ್ನು ಸೃಷ್ಟಿಸಿ ಯಾರನ್ನು ವಂಚನೆ ಮಾಡಿಲ್ಲ. ಅವರು ಇದನ್ನು ಸ್ಪಷ್ಟಪಡಿಸ್ತಾರೆ ಪದ್ಮನಾಭ ತೀರ್ಥರು ಆಚಾರ್ಯ ಜೊತೆಗೆ ವಾದ ಮಾಡಿದವರು, ಬಹಳ ತೀಕ್ಷ್ಣವಾಗಿ ವಾದ ಮಾಡಿ ಸೋತವರು, ಅವರು ಶಿಷ್ಯತ್ವ ವಹಿಸಿದವರು. ಅಂತಹ ಪದ್ಮನಾಭ ತೀರ್ಥರು ತಮ್ಮ ಗ್ರಂಥಗಳಲ್ಲಿ ಆಚಾರ್ಯರು ಸಂಗ್ರಹ ಮಾಡಿರತಕ್ಕಂತಹ ಅಪ್ರಸಿದ್ಧವಾಗಿರತಕ್ಕಂತಹ ಶ್ರುತಿ ಸ್ಮೃತಿಗಳ ನಾಮನಿರ್ದೇಶನವನ್ನು ಮಾಡ್ತಾರೆ. ಅವರು ಇಂತಹ ಒಂದು ಪ್ರಮಾಣಬದ್ಧವಾಗಿರತಕ್ಕಂತಹ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ತತ್ವವಾದವನ್ನೇ ಸಂಶೋಧನೆ ಮಾಡಿ ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಇಂತಹ ತತ್ವವಾದ ಪ್ರಾಚೀನ ವೈದಿಕ ಪರಂಪರೆಯಿಂದ ಬಂದಂತಹ ಶುದ್ಧ ವೈಷ್ಣವ ಮತ.
ಆಚಾರ್ಯರು ಕೂಡ ಹಂಸನಾಮಕ ನಾರಾಯಣನ ಪವಿತ್ರ ಪರಂಪರೆಗೆ ಸೇರಿದವರು. ಹಂಸನಾಮಕ ನಾರಾಯಣ ನಂತರ ಚತುರ್ಮುಖ ಬ್ರಹ್ಮದೇವ, ಸನಕಾದಿಗಳು, ದುರ್ವಾಸ ಮುನಿ, ಜ್ಞಾನನಿ ತೀರ್ಥರು, ಗರುಡವಾಹನ ತೀರ್ಥರು, ಕೈವಲ್ಯ ತೀರ್ಥರು, ಪರತೀರ್ಥರು, ಸತ್ಯಪ್ರಜ್ಞೆ ತೀರ್ಥರು, ಪ್ರಾಜ್ಞ ತೀರ್ಥರು, ಅಚ್ಯುತ ಪ್ರಜ್ಞೆ ತೀರ್ಥರು ಈ ಪರಂಪರೆಯಲ್ಲಿ ಪ್ರಸಿದ್ಧವಾಗಿ ಬಂದಿರತಕ್ಕಂಥವರು. ಅಂತಹ ಪ್ರಸಿದ್ಧರಲ್ಲಿ ಅಚ್ಯುತ ಪ್ರಜ್ಞರು ಪುರುಷೋತ್ತಮ ತೀರ್ಥರು ಅಂತ ಅವ್ರಿಗೆ ಇನ್ನೊಂದು ಹೆಸರು. ಪರತೀರ್ಥರ ಕಾಲದಲ್ಲಿ ಅದ್ವೈತ ಮತ ಸ್ಥಾಪನೆ ಆದ್ದರಿಂದ ಅವರು, ಅವರ ಅನಂತರದ ಸತ್ಯಪ್ರಜ್ಞೆ ತೀರ್ಥರು, ಪ್ರಾಜ್ಞ ತೀರ್ಥರು ಅವರು ಅದ್ವೈತ ಮತಾನುಯಾಯಿಗಳ ಕೈಯಲ್ಲಿ ಬಹಳ ಹಿಂಸೆಪಟ್ಟು ಬಹಿರಂಗದಲ್ಲಿ ಅದ್ವೈತಿಗಳ ಹಾಗೆ ತೋರ್ತಾ ಇದ್ದರು ಹೊರತು ಅವರು ಅಂತತಃ ತತ್ವವಾದವನ್ನು ಒಪ್ಪಿಕೊಂಡಿದ್ದರು. ಹೀಗೆ ಅವರು ಅಲ್ಲಿಯವರೆಗೆ ಅಜ್ಞಾತವಾಸದಲ್ಲಿದ್ದುಕೊಂಡು ಅವರು ಯಾವುದೇ ಧೈರ್ಯವಾಗಿ ದ್ವೈತವನ್ನು ಮುಖೋದ್ಗತವಾಗಿ ಹೇಳಲಿಲ್ಲ. ಆದ್ದರಿಂದ ಅವರ ಹೆಸರು ಎಲ್ಲಿ ಕೂಡ ಪರಂಪರೆಯಲ್ಲಿ ಕೇಳಿ ಬರುವುದಿಲ್ಲ. ಅಂತಹ ಪರಂಪರೆಯಲ್ಲಿ ಕೊನೆಯಲ್ಲಿ ಬಂದವರು ಅಚ್ಯುತ ಪ್ರಜ್ಞರು ಸ್ವಾಭಾವಿಕವಾಗಿ ವಿಷ್ಣು ಭಕ್ತರೇ ಆಗಿದ್ದರು. ಕಾಲ ಪ್ರಭಾವದಿಂದ ಅದ್ವೈತದ ಪ್ರಾಬಲ್ಯ ಜಾಸ್ತಿ ಇತ್ತು. ಆವಾಗ ಅದ್ವೈತ ಸಂಸ್ಕಾರವನ್ನು ತುಂಬಿಕೊಂಡವರು. ಹಿಂದಿನ ಜನ್ಮದಲ್ಲಿ ಅವರು ಭಿಕ್ಷಾಟನೆ ಜೀವಿಸ್ತಾ ಇದ್ದರು. ಭಿಕ್ಷಾಟನೆ ಮಾಡಿ ಜೀವಿಸ್ತಾ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣ. ಅವರು ಪಾಂಡವರ ಕಾಲದಲ್ಲಿ ದ್ರೌಪದಿಯ ಕೈಯಿಂದ ಭಿಕ್ಷಾನ್ನವನ್ನು ಸ್ವೀಕಾರ ಮಾಡಿ ತಮ್ಮನ್ನು ಪುನೀತರಾಗಿಸಿಕೊಂಡವರು. ಅದರ ಫಲವಾಗಿ ಅವರಿಗೆ ಜ್ಞಾನ ಪಿಪಾಸೆ ತುಂಬ ಇತ್ತು. ಇಂತಹ ಒಂದು ಪರಂಪರೆಯಲ್ಲಿ ಅಚ್ಯುತ ಪ್ರಜ್ಞರ ಶಿಷ್ಯರಾಗಿ ಬಂದವರು ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರ ಚರಿತ್ರೆ ಅದನ್ನು ಶ್ರೀಪಾದರಾಜರು ಮಧ್ವನಾಮದಲ್ಲಿ ನಿರೂಪಿಸಲಿಕ್ಕೆ ಆರಂಭಿಸಿದ್ದಾರೆ. ಭೀಮಸೇನ ದೇವರೇ ಭಗವಂತನ ಆಜ್ಞೆಯಂತೆ ದೈತ್ಯರ ಸಂಹಾರಕ್ಕೋಸ್ಕರವಾಗಿ ಸಜ್ಜನರ ಮುಕ್ತಿಗಾಗಿ ಭೂಮಿಯಲ್ಲಿ ಮಧ್ವರಾಗಿ ಅವತರಿಸಿದ್ದಾರೆ. ಗಂಧಮಾದನ ಪರ್ವತದಲ್ಲಿ ಸೌಗಂಧಿಕಾ ಪುಷ್ಪವನ್ನು ತರುವ ನೆಪದಲ್ಲಿ ಅಲ್ಲಿದ್ದಂತಹ ಕ್ರೋಧವಶರೆಂಬ ಅಸುರ ಸಮೂಹವನ್ನು ಏನು ಭೀಮ ಪುಡಿಗಟ್ಟಿದ್ನಲ್ಲ, ಅವರೆಲ್ಲ ಭೀಮನಿಗೆ ಪ್ರತೀಕಾರ ತೀರಿಸ್ಕೊಳ್ಬೇಕು, ಶ್ರೀಹರಿಗೆ ಪ್ರತೀಕಾರ ಮಾಡಬೇಕು ಅನ್ನೋ ದುರಾಲೋಚನೆಯಿಂದ ಈ ಕಲಿಯುಗದಲ್ಲಿ ಅವತರಿಸಿದ್ದಾರೆ. ಶಿವನ ಬರಬಲದಿಂದ ದೃಪ್ತರಾಗಿ ಅವರು ಎಲ್ಲ ಕಡೆ ಈ ವೇನನ ಕುಮತವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಪ್ರಮುಖ ಮಣಿವಂತ. ಆ ಮಣಿವಂತ ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡು ಒಳ್ಳೆಯ ಮಾತುಗಾರನಾಗಿ ಕುತರ್ಕದ ಜಾಲವನ್ನು ಹರಡಿ ವೇದನ ಕುಮತವನ್ನು ಎಲ್ಲ ಕಡೆ ಅವನು ಪ್ರಸಾರ ಮಾಡ್ತಾ ಇದ್ದಾನೆ. ಈ ವಿಚಾರ ಭಾಗವತದಲ್ಲಿ ಕೂಡ ಬರ್ತದೆ. ಆ ವೇನ ಇದೇ ರೀತಿಯಲ್ಲಿ ನಾನೇ ಬ್ರಹ್ಮ ಅಂತೇಳಿ ಚಿಂತನೆ ಮಾಡ್ತಾ ಅದರ ಫಲವಾಗಿ ತಮಸ್ಸನ್ನು ಸೇರಿದ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ. ಹೀಗೆ ಆ ವೇನ ನಾನೇ ಬ್ರಹ್ಮ ಅಂತ ಮೆರಿತಾ ಇದ್ದ. ಜೀವಬ್ರಹ್ಮಿಕೆ ಸಿದ್ಧಾಂತವನ್ನು ಭೇರಿದಾಡದ ಪುರಸ್ಸರವಾಗಿ ಹಗದಿರಲು ಪ್ರಚಾರ ಮಾಡ್ತಾ ಇದ್ದ. ಇದರಿಂದಾಗಿ ಭೂಮಿಯಲ್ಲೆಲ್ಲ ಹರಡಿದ್ದಂತಹ ಆ ಮತವನ್ನು ಅಸುರರು, ರಾಕ್ಷಸರು, ಪಿಶಾಚರು ಎಲ್ಲ ಅನುಸರಣ ಮಾಡಿದರು. ಬಳಿಕ ಪೃಥ್ವರಾಜ ಬಂದವನು ಆ ಎಲ್ಲ ದುರ್ಮತವನ್ನು ನಿರ್ಮೂಲನಗೊಳಿಸಿದ. ಮತ್ತೆ ವೈವಸ್ವತ ನಂತರದ 28ನೆಯ ಕಲಿಯುಗ ಬಂದಾಗ ಭೂಮಿಯಲ್ಲಿ ಹುಟ್ಟಿದಂತಹ ಈ ಕ್ರೋಧವಶ ಎಂಬ ದೈತ್ಯರು, ಹಾಗ ಅವರ ಮುಂದಾಳವಾಗಿರತಕ್ಕಂತಹ ಮಣಿವಂತ ಇವ ಆ ಮತವನ್ನೇ ಹಿಂದೆ ಏನು ವೇನ ಪ್ರಸಾರ ಮಾಡಿದ್ದ ಆ ಸಿದ್ಧಾಂತವನ್ನೇ 28ನೇ ಕಲಿಯುಗದಲ್ಲಿ ಈ ಕ್ರೋಧವಶರು ಮತ್ತೆ ಹುಟ್ಟಿ ಆ ಮತವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ಇಲ್ಲಿ ಶ್ರೀಪಾದರಾಜರು ದಾನವರು ಕಲಿಯುಗದಲ್ಲಿ ಅವತರಿಸಿ ಮತವನ್ನು ಅರುಹಲು ಅಂತ ಹೇಳಿದ್ದಾರೆ. ವಿಭದೊರಳು ವೇದನನ ಮತವನ್ನು ಅರುಹಲು. ವೇದನ ಮತ ಇದು ಯಾರ ಮತ ಅಂದರೆ ಇದು ವೇನ.
ಆ ವೇನ ದುಷ್ಟ ಅವನು. ಅಂತಹ ದುಷ್ಟನಾಗಿರತಕ್ಕಂತಹ ವೇನ, ಆ ವೇನನ ಮತವನ್ನೇ ಅನುಸರಿಸಿಕೊಂಡು ಈ ಕಲಿಯುಗದಲ್ಲಿ ಎಲ್ಲ ಕ್ರೋಧವಶರೆಂಬ ದೈತ್ಯರು ಹುಟ್ಟಿ ಮನುಜರಾಗಿ ಹುಟ್ಟಿ ಆ ಮತವನ್ನು ಅರುತ್ತಾ ಇದ್ದಾರೆ. ಈ ದೈತ್ಯರೆಲ್ಲ ಜಗತ್ತು ಸುಳ್ಳು, ಭಗವಂತ ನಿರ್ಗುಣ, ಜೀವರಲ್ಲಿ ಭೇದ ಇಲ್ಲ ಅಂತ ಪ್ರಚುರ ಪಡಿಸ್ತಾ ಅವರು ಎಲ್ಲ ಜನರ ಮನದಿಂದ ಪರಮಾತ್ಮ ಕಣ್ಮರೆಯಾಗುವಂತೆ ಮಾಡ್ತಾ ಇದ್ದಾರೆ. ಎಲ್ಲ ಸಜ್ಜನರು ದಾರಿ ಕಾಣದೆ ವಿಜ್ಞಾನ ಭಾನುಮತಿಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮ ಸಂತತ್ತೋ ಜನೇಂದೇ ಮಾರ್ಗಾತ್ ಸತಾಂ ಸ್ಖಲತೆ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖಮುಖಾ ಶರಣಂ ಪ್ರಜಗ್ಮು ಅಂತ ಮಧ್ವಜರು ಹೇಳಿದ ಹಾಗೆ, ಸಜ್ಜನರು ಕಲಿಕಾಲದ ಪ್ರಾಬಲ್ಯದಿಂದಾಗಿ ಅಜ್ಞಾನದಲ್ಲಿ ಮುಳುಗಿ ಅವರು ಪರಿತಪಿಸ್ತಾ ಇದ್ದಾರೆ. ಅಂತಹ ಸಜ್ಜನರ ಮೇಲಿನ ಒಂದು ಅನುಕಂಪದಿಂದ ಬ್ರಹ್ಮಾದಿ ದೇವತೆಗಳು ಭಗವಂತನಲ್ಲಿ ಮೊರೆ ಇಟ್ಟಾಗ ಆ ಕರುಣಾಳವಾಗಿರತಕ್ಕಂತಹ ಶ್ರೀಹರಿ ತಾನು ತ್ರಿಯುಗನಾದ್ದರಿಂದ ತಾನು ಅವತರಿಸಲು ಬಯಸದೆ ಮತ್ತೊಬ್ಬ ಸಮರ್ಥನಾಗಿರತಕ್ಕಂತಹ ಸರ್ವಜ್ಞ ಮನ್ಯ ಮನವೇಕ್ಷ ಸ್ವಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಭಾಷೆ. ಸಮರ್ಥನಾಗಿರತಕ್ಕಂತಹ ಸರ್ವಜ್ಞಂ ಅನ್ಯ ಮನವೇಕ್ಷ, ಬೇರೆ ಯಾರನ್ನು ಸರ್ವಜ್ಞನನ್ನು ಕಾಣದೆ ಭುವನ ಜೀವನಾಗಿರತಕ್ಕಂತಹ ಪ್ರಾಣದೇವರಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ. ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳ ಭಾವವನ್ನು ತಿಳಿಯದೆ ದುಃಖಿತರಾಗಿದ್ದಾರೆ. ನನ್ನ ಹೊರತು ಬೇರೆ ರಕ್ಷಕರಿಲ್ಲ ಅಂತ ನಂಬಿರತಕ್ಕಂತಹ ನನ್ನ ಕೃಪಾಪಾತ್ರರಾಗಿರತಕ್ಕಂತಹ ಸಜ್ಜನರಿಗೆ ನೀನು ಅವತಾರ ಮಾಡಿ ನನ್ನ ಗುಣೋತ್ಕರ್ಷದ ಜ್ಞಾನವನ್ನು ತಿಳಿಸಿ ಸಂತೋಷಪಡಿಸು ಎಂಬುದಾಗಿ ಭಗವಂತ ಅಪ್ಪಣೆ ಮಾಡಿದಾಗ ಅವನ ಅಪ್ಪಣೆಯಂತೆ ಭಕ್ತಿಯಿಂದ ತಲೆಬಾಗಿ ಸ್ವೀಕಾರ ಮಾಡಿ ದೇವತೆಗಳ ಮನವಿ ಎಂಬ ಮಾಲೆಯನ್ನು ಹೃದಯಪೂರ್ವಕವಾಗಿ ಅಂಗೀಕರಿಸಿ ಜ್ಞಾನಿಯಾಗಿರತಕ್ಕಂತಹ ಪವಮಾನ ಮುಖ್ಯಪ್ರಾಣದೇವರು ಈ ಭೂಲೋಕದ ಭೂತಲ ಜಂಬೂದ್ವೀಪದ ಕರ್ಮಭೂಮಿ ಭಾರತದ ಉಡುಪಿಯ ಸಮೀಪ ಪಾಜಕದ ಪಾವನ ಭೂಮಿಯಲ್ಲಿ ಅವತರಿಸಿ ಮಧ್ವಾಚಾರ್ಯರು ಅಂತ ಪ್ರಸಿದ್ಧರಾಗ್ತಾ ಇದ್ದಾರೆ. ಅಂತಹ ಮಧ್ವಾಚಾರ್ಯರ ಅವತಾರದೊಂದಿಗೆ ಆಚಾರ್ಯ ಮಧ್ವರ ಚರಿತ್ರೆಯನ್ನು ಇಲ್ಲಿ ಶ್ರೀಪಾದರಾಜರು ಜ್ಞಾನಿತಾ ಪವಮಾನ ವೇದನ ಮತವನ್ನು ಅರ್ಹಲು ಅದನರಿತು ಜ್ಞಾನಿತಾ ಪವಮಾನ. ಈ ದಾನವರು, ಕ್ರೋಧವಶ ಮೊದಲಾದ ದಾನವರು ಕಲಿಯುಗದಲ್ಲಿ ಮತ್ತೆ ಅವತಾರ ಮಾಡಿ ವಿಬುಧರಳು ಅಂದಿರತಕ್ಕಂತಹ ಜ್ಞಾನಿಗಳ ಮಧ್ಯದಲ್ಲಿ ವೇದನ ಮತವನ್ನು ಅರ್ಹುತ್ತಾ ಇದ್ದಾರೆ, ಜೀವಬ್ರಹ್ಮೈಕ್ಯವಾದವನ್ನು ಅರ್ಹುತ್ತಾ ಇದ್ದಾರೆ. ಅದನ್ನು ಅರಿತು ಭಗವಂತನ ಆಜ್ಞೆಯಂತೆ ಜ್ಞಾನಿಯಾಗಿರತಕ್ಕಂತಹ ಜ್ಞಾನಿತಾ ಪವಮಾನ ಮುಖ್ಯಪ್ರಾಣದೇವರು ಭೂತಲದೊಳು ಅವತರಿಸಿ, ಈ ಭೂಮಿಯಲ್ಲಿ ಅವತರಿಸಿ ಮಾನನಿಧಿಯವರು, ಅವರು ಮಾನನಿಧಿ, ಮಾನ ಅಂದರೆ ಪ್ರಮಾಣಗಳು, ಪ್ರಮಾಣಗಳ ನಿಧಿ. ಪ್ರಮಾಣ ನಿಧಿ ಅಂದರೆ ಪ್ರಮಾಣ ಪುರಸ್ಸರವಾಗಿ ತಮ್ಮ ಪ್ರತಿಯೊಂದು ಮಾತಿಗೂ, ತಮ್ಮ ಮಾತಿಗೂ ಪ್ರಮಾಣವನ್ನು ಉದಾಹರಿಸ್ತಾರೆ. ಯಾವುದೇ ಶ್ರೀಮದಾಚಾರ್ಯ ಕೃತಿಯನ್ನು ನೋಡಿ, ಒಂದು ವಿಚಾರ ಹೇಳಿದರೆ ಇದು ಆ ಪುರಾಣದಲ್ಲಿ ಹೇಳಿದೆ, ಇದು ಈ ಪುರಾಣದಲ್ಲಿ ಹೇಳಿದೆ ಅಂತ ಪ್ರತಿ ಮಾತಿಗೂ ಪ್ರಮಾಣ ಉದಾಹರಿಸ್ತಾ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದರಿಂದ ಅವರು ಮಾನನಿಧಿ ಅಂತ ಅನಿಸಿದ್ದಾರೆ. ಅಂತಹ ಮಾನನಿಧಿ ಮಧ್ವಾಖ್ಯನೆಂದೆನಿಸಿದ ಅಂತ ಆಚಾರ್ಯ ಮಧ್ವರ ಅವತಾರದ ಹಿನ್ನೆಲೆಯನ್ನು ನಿರೂಪಿಸ್ತಾ ಮುಂದೆ ಅವರ ಮಧ್ವಾಚಾರ್ಯರ ಚರಿತ್ರೆಯನ್ನು ಸಂಗ್ರಹಿಸ್ತಾ ಹೋಗ್ತಾರೆ. ಆ ವಿಚಾರವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.